ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇನ್ ಸರ್ ಒಬ್ಬರೇ ಬರ್ತಾ ಇದ್ದೀರಾ? ಸುರಭಿ ಅವರು ನಿಮ್ ಜೊತೆಗೆ ಬರ್ಲಿಲ್ವಾ? ಬಂದಿದ್ದಾರೆ. ಜೊತೆಲಿ ಕರ್ಕೊಂಡು ಬರೋದಕ್ಕೆ ನನಗೆ ಒಂಥರ ಮುಜುಗರ ಆಗ್ತಾ ಇತ್ತು. ಅರೆ ಯಾಕೆ ಇನ್ಸ್ಪೆಕ್ಟ್ರೆ ಹೀಗೆ ಹೇಳ್ತಾ ಇದ್ದೀರಾ? ನೀವೇ ನೋಡಿ ಯಜಮಾನ್ರೆ, ನಿಮಗೆ ಗೊತ್ತಾಗುತ್ತೆ. ಇಳ್ಸಮ್ಮ ಅವ್ರನ್ನ. ಸೂರ್ಯವಂಶದ ದೊರೆಸಾಲಿ ಸುರಭಿ ಅವರಿಗೆ, ಸುರಭಿ ಅವರಿಗೆ, ಸುರಭಿ ಅವರಿಗೆ. ನಾನು ನನ್ನ ಸೂರ್ಯನ ನೋಡ್ತಾನೆ ಕೊನೆ ಉಸಿರಿಳಿಯೋ ಹಾಗೆ ಆಶೀರ್ವಾದ ಮಾಡು. ನನ್ನ ಬೇಡಿಕೆಗೆ ಸೂಚನೆ ಕೊಡ.
ಬರ್ತಾ ಇದೀಯಾ? ಯಾರು ಸರ್ ಇವಳು? ಎಲ್ಲಿ ಸರ್ ನನ್ನ ಸುರಭಿ? ನಮ್ಮ ಸುರಭಿ ಅಂತ ಹೇಳಿ ಬೇರೆ ಯಾರನ್ನೂ ಕರ್ಕೊಂಡು ಬಂದಿದ್ದೀರಲ್ಲ? ಖಂಡಿತ ಇಲ್ಲ ಸೂರ್ಯ ಅವ್ರೆ, ಇವಳು ಈ ಮನೆ ಮಗಳು ಸುರಭಿನೇ. ರೇ ಇನ್ಸ್ಪೆಕ್ಟರ್, ನಿಮ್ಗೇನಾದ್ರೂ ತಲೆ ಕೆಟ್ಟಿದೆಯೇನ್ರಿ? ನಮ್ ಸುರಭಿ ಹೇಗಿದ್ಲು ಅಂತ ನಿಮಗೆ ಗೊತ್ತಿಲ್ವಾ? ಇವಳನ್ನ ನೋಡ್ತಾ ಇರೋದು ಇದೇ ಮೊದಲನೇ ಸಲ. ಇವಳು ಹೇಗ್ರಿ ಸುರಭಿ ಆಗ್ತಾಳೆ? ಅಲ್ಲ ಇನ್ಸ್ಪೆಕ್ಟ್ರೆ, ನೀವು ನನ್ನ ಮಗಳನ್ನ ಕರ್ಕೊಂಡ್ ಬರ್ತೀರಿ ಅಂತ ನಾವು ತುಂಬಾ ಸಂತೋಷವಾಗಿದ್ವಿ. ಈಗ ನೋಡಿದ್ರೆ ಯಾರನ್ನೋ ಕರ್ಕೊಂಡು ಬಂದು ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಿದ್ದೀರಲ್ಲ, ಏನಾಗಿದೆ ಸರ್ ನಿಮ್ಗೆ? ಇಲ್ಲ ನಾಗೇಂದ್ರ ಅವ್ರೆ, ಇಲ್ಲ ಆಗಿರೋದೇ ಬೇರೆ, ನೀವು ನೋಡ್ತಾ ಇರೋದೇ ಬೇರೆ. ಇವಳು ನಿಮ್ಮ ಮಗಳು ಸುರಭಿನೇ. ಸರ್, ಏನೇನೋ ಹುಚ್ಚುಚ್ಚಾಗಿ ಮಾತಾಡಬೇಡಿ. ನಾವು ಹೆತ್ತ ಮಗಳನ್ನ ನಾವು ಗುರ್ಸಕ್ಕಾಗಲ್ವಾ? ನಮ್ಮ ಮಗಳು ಹೇಗಿರ್ತಾಳೆ ಅಂತ ನಮಗ್ ಗೊತ್ತಿರಲ್ವಾ? ನಮ್ ಸುರಭಿಗೂ ಇವಳಿಗೂ ಎಳ್ಳಷ್ಟಾದ್ರೂ ಹೋಲಿಕೆ ಇದೆಯಾ? ಸುಮ್ನೆ ಯಾಕೆ ಸರ್ ನಮ್ಮ ಹೊಟ್ಟೆ ಉರಿಸ್ತೀರಾ? ನಿಜ ಹೇಳಿ, ಯಾರು ಇವಳು? ಅಮ್ಮ, ನಿಮಗೆ ನೋವು ಕೊಡುವುದಕ್ಕಾಗ್ಲಿ ಅಥವಾ ನಿಮ್ ಜೊತೆ ಹುಡುಗಾಟ ಆಡುವುದಕ್ಕಾಗ್ಲಿ ನಾನು ಬಂದಿಲ್ಲ. ಇವಳಿಗೂ ಸುರಭಿ ಅವ್ರಿಗೂ ಯಾವುದೇ ಹೋಲಿಕೆ ಇಲ್ಲ, ನಿಜ. ಅದನ್ನ ಸಣ್ಣ ಎಳೆ ಮಕ್ಕಳು ಕೂಡ ನೋಡಿದ ತಕ್ಷಣ ಹೇಳ್ತಾರೆ. ಆದ್ರೆ ನಂಬಕ್ಕಾಗದೆ ಇರುವಂತ ಇನ್ನೊಂದು ವಿಷಯ ಇದೆ. ನಾನು ಮೊದಲನೇ ಸಲ ವಿಚಾರ ಕೇಳಿದಾಗ ಎಲ್ಲ ಅಯೋಮಯವಾಗಿದೆಯಲ್ಲ ಅಂತ ಅನ್ನಿಸ್ತು. ಆಮೇಲೆ ಈಕೆ ಕೆಲವು ನಡೆದ ಘಟನೆಗಳನ್ನ ಹೇಳಿದ್ಲು. ಅದನ್ನ ಕೇಳಿದ್ಮೇಲೆ ನನಗೆ ಆಶ್ಚರ್ಯ ಆಯ್ತು. ಈಕೆ ನಿಮ್ಮ ಸುರಭಿಯವರು ಅನ್ನೋ ಎಲ್ಲಾ ಸಾಧ್ಯತೆಗಳಿದೆ ಅಂತ ಅನ್ನಿಸ್ತು, ಮನವರಿಕೆ ಆಯ್ತು. ಏನ್ ಸರ್ ನೀವು ಸಂಬಂಧ ಇಲ್ದೇ ಇರೋ ಯಾವ್ದೋ ಹುಡುಗಿನ ಕರ್ಕೊಂಡ್ಬಂದು ಹೊಸ ಕತೆ ಕಟ್ತಿದ್ದೀರಾ? ಆಕ್ಸಿಡೆಂಟ್ ಆಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ಒಬ್ಬ ವ್ಯಕ್ತಿನೇ ಬದಲಾಯಿಸ್ಕೊಂಡು ಕರ್ಕೊಂಡ್ ಬರೋದಿಕ್ಕೆ ಇದು ಸಿನಿಮಾ ಅಲ್ಲ ಸರ್, ನಿಜ ಜೀವನ. ಇಲ್ಲಿ ಪ್ರತಿಯೊಂದಕ್ಕೂ ಒಂದು ಲಾಜಿಕ್ ಇದೆ. ಕಳೆದೋಗಿರೋ ಸುರ್ಬಿನ ಕರ್ಕೊಂಡ್ ಬರ್ತೀರಾ ಅಂತ ನಾವೆಲ್ಲ ಕಾಯ್ತಾ ಇದ್ರೆ ಇದ್ಯಾವುದೋ ಅರ್ಗಿಸ್ಕೊಳಕ್ ಆಗದೆ ಇರೋ ಹುಡುಗಿನ ಕರ್ಕೊಂಡ್ ಬಂದಿದ್ದೀರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ಇಷ್ಟಕ್ಕೂ ಯಾರು ಸರ್ ಇವಳು? ಇವಳಿಗೂ ನನ್ನ ಸುರಭಿಗೂ ಏನ್ ಸಂಬಂಧ? ಅಲ್ಲ, ಇವಳನ್ನ ಯಾಕೆ ನೀವು ಸುರಭಿ ಅಂತ ಕರ್ಕೊಂಡು ಬಂದಿದ್ದೀರಾ? ಎಲ್ಲಿ ಸಿಕ್ಕಿದ್ಲು ಇವಳು? ಹೇಳ್ತೀನಿ, ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇದೆ. ಸುರಭಿನ ಹುಡುಕಿ ಸೋತು ಸುಣ್ಣ ಆಗಿದ್ದ ನಮಗೆ ಇದ್ದಕ್ಕಿದ್ದ ಹಾಗೆ ಇವಳು ಸ್ಟೇಷನ್ ಬಂದ್ಲು. ಸರ್, ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ಏನು ವಿಷಯ? ಸರ್, ನಾನು ಹೇಳೋದನ್ನ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆದ್ರೆ ಇದು ಸತ್ಯ. ನಿಮ್ಗೆ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದೆ ಕಾಳಿಪೆಟ್ಟದಲ್ಲಿ ಒಂದು ಘಟನೆ ನಡೀತು. ಇದೆಲ್ಲ ನಿನ್ಗೆ ಗೊತ್ತಮ್ಮ? ಅವತ್ತು ಆ ಘಟನೆಯಲ್ಲಿ ಇದ್ದಿದ್ದ ಸುರಭಿ ಬೇರೆ ಯಾರು ಅಲ್ಲ ಸರ್, ನಾನೇ. ಹೌದು ಸರ್, ನನ್ನ ಮಾತು ನಂಬಿ. ಅವತ್ತು ನನ್ನ ತಲೆಗೆ ಪೆಟ್ಟು ಬಿದ್ದ ಮೇಲೆ ನನಗೇನಾಯ್ತು ನನಗೆ ಗೊತ್ತಿಲ್ಲ. ಗುಡ್ಡದ ಜನ ನನ್ನನ್ನ ಇವ್ರ ಕೈಗೆ ಒಪ್ಸಿದ್ರಂತೆ. ಇವ್ರ ಹೆಸರು ರಾಜಶೇಖರ್ ಅಂತ. ಹೌದು ಸರ್, ಅವತ್ತಿನ ದಿವಸ ರಾತ್ರಿ ವಿಪರೀತ ಮಳೆ ಬರ್ತಾ ಇತ್ತು. ನಾನು ಅದೇ ಕಾಡಿನಲ್ಲಿದ್ದೆ. ಒಂದಷ್ಟು ಗುಡ್ಡದ ಜನ ಬಂದು ಈ ಹುಡುಗಿನ ಅವ್ರ ಮನೆಗೆ ಸೇರಿಸಿ ಅಂತ ನನ್ನ ಕೈಗೆ ಒಪ್ಸಿದ್ರು. ನಾನು ಮನೆಗೆ ಕರ್ಕೊಂಬಂದು ಆರೈಕೆ ಮಾಡಿದೆ. ಈಕೆಗೆ ಪ್ರಜ್ಞೆ ಬರೋದಕ್ಕೆ 2 ದಿನ ಆಯಿತು.
ಎದ್ದ ಮೇಲೆ ನಾನು ವಿಚಾರಿಸಿದ್ದಕ್ಕೆ ನಾನಿರೋದು ರಾಂಪುರದಲ್ಲಿ, ನಾನು ಸೂರ್ಯವಂಶದ ಸೊಸೆ, ನನ್ನ ಹೆಸರು ಸುರಭಿ ಅಂತ ಹೇಳಿದ್ಲು. ನಾನು ಆ ಮನೇಲಿ ಅಷ್ಟು ದಿನ ಇದ್ದೆ ಅನ್ನೋ ಪರಿಜ್ಞಾನನೇ ನನಗಿರ್ಲಿಲ್ಲ ಸರ್. ಆಮೇಲೆ ಆಸ್ಪತ್ರೆಗೆ ಹೋಗ್ಬೇಕು ಅಂತ ರೆಡಿಯಾಗೋಸ್ಕರ ಕನ್ನಡಿ ಮುಂದೆ ನಿಂತ್ಕೊಂಡೆ. ನನ್ನ ಕೈಲೇ ನಂಬಕ್ಕಾಗ್ಲಿಲ್ಲ. ನನ್ನ ರೂಪ ಎಲ್ಲ ಸಂಪೂರ್ಣವಾಗಿ ಬದಲಾಗಿತ್ತು. ನಿಜ ಹೇಳ್ಬೇಕು ಅಂದ್ರೆ ನಾನು ಬೇರೆ ಯಾರ್ದು ದೇಹದಲ್ಲಿದ್ದೀನಿ ಅಂತ ಹಿಂಸೆ ಶುರುವಾಯ್ತು ಸರ್. ಇದೆಲ್ಲ ಹೇಗಾಯ್ತು, ಯಾಕಾಯ್ತು ನನಗೆ ಗೊತ್ತಿಲ್ಲ ಸರ್. ನನ್ನ ದೇಹ ಎಲ್ಲಿದೆ ಅಂತನೂ ನನಗೆ ಗೊತ್ತಿಲ್ಲ ಸರ್. ಇದೆಲ್ಲ ಗೊತ್ತಿರೋದು ಆ ಕುಟುಂಬ ಜನಕ್ಕೆ. ಅವರನ್ನೇ ಕೇಳಬೇಕು ಅಂತ ನಾನು ರಾಜಶೇಖರ್ ಅವ್ರನ್ನ ವಿಚಾರಿಸ್ದೆ.